ಲೇಬರ್ ಎಲ್ಲ ಹೋಗ್ಯಾರಲ್ರಿ ಕೆರೆ ಕೆಲಸನೇ ಕೂಡ ಜಾಸ್ತಿ ಅದೇ ಖರ್ಚು ಮಾಡಿದ್ದಾರೆ. ಬಟ್ ಮಂಡಲ್ಗಾಗಿ ಯಾವುದೇ ಬಿಲ್ ಹಾಕಿಲ್ಲ. ಸರ್ ಸಾಬ್ರೆ ಕುಂದ್ರ ಕಾಲ್ ಕುಂದ್ರಿ ಕುಂದ್ರಿ ಓದ್ ಹೇಳಿದ್ರಿ ಆ ಕಾಮಗಾರಿಗಳು ಅದರಲ್ಲೆಲ್ಲ ನಾವು ಕಂಡುಕೊಳ್ಳುವಂತ ನ್ಯೂನತೆಗಳು ಫಾರೆಸ್ಟ್ ಇಲಾಖೆ ಅರಣ್ಯ ಇಲಾಖೆಯಿಂದ ಕಡ್ಡ ಕೊಟ್ಟಿಲ್ಲ. ₹960 ಈ ಕಾಮಗಾರಿಗೆ ಆ ಸಸಿಗಳು ಖರೀದಿ ಮಾಡಿ ಸಸಿಗಳು ಹಚ್ಚಿಗಳನ್ನು ಮಾಡಿದ್ದಾರೆ. ಆ ಕಾಮಗಾರಿ ಕಡ್ಡ ಕೊಟ್ಟಿಲ್ಲ. ಅದನ್ನು ಕೂಡ ಈ ಅಮೌಂಟ್ ಏನಾದ ಆಕ್ಷೇಪಣೆಗೆ ಸೂಚಿಸ್ತಾ ಇದ್ದೀವಿ. ಅದರಂತೆ ಇನ್ನೊಂದು ಕೈಲ ಮತ್ತು ಸಸಿಗಳು ಖರೀದಿ ಮಾಡಿರ್ತಕ್ಕಂಥದ್ದು 4,14,989 ಅರಣ್ಯ ಕಾಮಗಾರಿ ಕೂಡ ಇದನ್ನು ಕೂಡ ಫೈಲ್ ಕೊಟ್ಟಿಲ್ಲ ಪರಿಶೀಲನೆಗೆ. ಇದನ್ನು ಕೂಡ ನಾವು ಆಕ್ಷೇಪಣೆ ಸೂಚಿಸ್ತಾ ಇದ್ದೀವಿ. ಮತ್ತು ಶಿವಲಿಂಗಪ್ಪ ಬಂಗರಿಗೆ ಹೊಲದಿಂದ ಬಸವರಾಜ್ ಮಂಟಗಿ ಹೊಲದವರೆಗೆ ನಾಲ ಉಳಿದ ಕಾಮಗಾರಿ ಅಂತ ಹೇಳ್ಬಿಟ್ಟು ಕೆಲಸ ಮಾಡಿದ್ದಾರೆ. ಆ ಸ್ಥಳಕ್ಕೆ ಹೋಗಿ ನೋಡಿದ್ರೆ ಕೆಲಸ ಸ್ವಲ್ಪ ಕಳಪೆ ಕಾಮಗಾರಿ ಕಂಡು ಬಂದರು. ಸ್ವಲ್ಪ ಅಂದರೆ ಕೆಲಸ ಈಗ ಮಳೆಗಾಲ ಇರೋದ್ರಿಂದ ಮಾಡಿರೋ ಕೆಲಸ ಹರ್ಕೊಂಡು ಹೋಗಿ ಹಿಂಗಾಗ್ಯದ. ಹಂಗಾಗಿ ಆ ಕಡತದನ್ನು ಕೂಡ ಕಾಮಗಾರಿ ಕಟ್ಟಕ್ಕೆ 3 ಹಂತ ಛಾಯಾಚಿತ್ರ ಹಚ್ಚಿರೋದಿಲ್ಲ. 3 ಹಂತ ಛಾಯಾಚಿತ್ರ ಹಚ್ಚಿದ್ರು ಅಂತಂದ್ರೆ ಅಲ್ಲಿ ಕೆಲಸ ಮಾಡಿದ ಅವತ್ತಿನಿಂದ ಅದನ್ನೇ ನಾವು ಬಾಂಡಾಡ್ ಮಾಡೋಕೆ ಅನುಕೂಲ ಆಗ್ತಿತ್ತು. ಹಂಗಾಗಿ ಫೋಟೋನೇ ಇರಲಿಲ್ಲ. ಹೋದ್ಮೇಲೆ ಅದನ್ನೇ ಕೆಲಸ ಕಂಡು ಬಂದಿದೆ. ಹಂಗಾಗಿರೋದ್ರಿಂದ ಅದು ₹14,220 ಅನ್ನೋದ ನಾವು ಆಕ್ಷೇಪಣೆ ಸೂಚಿಸ್ತಾ ಇದ್ದೀವಿ. ಮತ್ತು ಬಸವರಾಜ ಗುರುಪ್ರಸಾದಪ್ಪ ಹೊಲದ ಶಿವನಂದ್ ಬಂಗರಿಗೆ ಹೊಲದವರೆಗೆ ನಾಲ ಉಳಿದ ಕಾಮಗಾರಿ. ಈ ಕಾಮಗಾರಿಯನ್ನು ಕೂಡ ಕಡ್ತಕ್ಕೆ ಫೈಲ್ ಹಚ್ಚಿಲ್ಲ, ಫೋಟೋ ಹಚ್ಚಿಲ್ಲ. 3 ಹಂತ ಛಾಯಾಚಿತ್ರ ಕಡ್ಡಾಯವಾಗಿ ಆ ಕಾಮಗಾರಿ ಮಾಡಿದ್ದು ಹಚ್ಚಲೇಬೇಕು. ಲೇಬರ್ ಕೆಲಸ ಮಾಡಿದ್ದು ಮಾಡಲೇಬೇಕು. ಇದೆಲ್ಲ 3 ಹಂತ ಸ್ಟಾರ್ಟಿಂಗ್ GPS ಎಲ್ಲಿ ಸ್ಥಳ ನಾವು ಮಾಡಿರ್ತೀವಿ ಅಲ್ಲಿ ಫೋಟೋ ಹಚ್ಚಬೇಕು. ಆಮೇಲೆ ಲೇಬರ್ ನಾನು ಹೇಳಿ ಬ್ಯಾಸರ ಮೇಡಮ್ ಹೇಳ್ತಾರೆ ಹೇಳಿದ್ರೆ ಅದು ಕೈ ಕತ್ತಿರ್ತಾರೆ ಊರೇ ನಾವು ನಿಮ್ಗೆ ಕೇಳಿದ್ರಿ ಅಂದ್ರೆ ನಿಮ್ಗೆ ಹೇಳಿ ಸಾಕ ನಾವು ಹೇಳಲ್ಲ ನಾವು ಮೇಡಮ್ ಹೇಳಿದಪ್ಪ. ಅದೇ ನೀವು ದಂಧೆ ಮಾಡಿ ಅದು ಮಾಡಿ ಹೇಳ್ತಾರೆ ಕರೆ ರೊಕ್ಕ ಕೊಡೋದಿಲ್ಲ ಬರ್ತೀನಿ ದಂಧೆ ಮಾಡೋದು ಹಂಗೆ ದಂಧೆ ಮಾಡೋದು ಹಂಗೆ ಉಳಿದವು. ಯಾರು ಮಾಡ್ತೀವಿ ಬೊಗರ ಮಾಡಿ ಯಾರು ಬೇಕಿದ್ದು ಪಾಪ ಗೋರ್ ಗರಿಬ್ ದಂಧೆ ಮಾಡಬೇಕು. ಇವ್ರು ರೊಕ್ಕ ಬೇಡ ಕೊಡುತ್ತೆ ಬ್ಯಾಗ್ ಮಾಡೋದು ಅದೇ ಹೇಳ್ತೀನಿ. ಮತ್ತೆ ದಂಧೆ ಮಾಡಿ ಇದು ಮಾಡ್ತಾರೆ ಅದೇ ಹೋದದ್ ಮಾಡಿದ್ರೆ ಈಗ ಹೋದದ್ ಕೆಲಸ ಮಾಡ್ಲಾರ್ದವ್ರಿ ಪೇಮೆಂಟ್ ಹಾಕ್ಯಾರ ಅಂತ ನಾವು ಹೇಳ್ತೀವಿ. ನಾವು ಊರಲ್ಲಿ ಸರ್ವೆ ಮಾಡಿದಲ್ಲಿ 6 ಜನ ಸಿಗ್ತಾರ. ಅವರೇ ನಾವು ಕೆಲಸ ಮಾಡಿಲ್ರಿ ನಮ್ಮ ಅಕೌಂಟಿಗೆ ರೊಕ್ಕ ಹಾಕ್ಯಾರ ಅಂತ ಹೇಳ್ತಾರೆ. ಅದೇ ರಾಜುಲಾಗ ಹೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಬಾರ್ದು. ಬಟ್ ಈ ತರ ಅಂಥವ್ರನ್ನು ಕೂಡ ನಾವು ರಿಪೋರ್ಟ್ ಬರೀಲತ್ತೀವಿ. ಕೆಲಸ ಆಗಿಲ್ಲ ಅಂತಂದ್ರೆ ಆಗಿಲ್ಲ ಅಂತ ರಿಪೋರ್ಟ್ ಬರೀಲತ್ತೀವಿ. ಕೆಲಸ ಮಾಡಿಲ್ಲ ಈ ಜವಾಬ್ದಾರಿ ನಿಮ್ಗೆ ಗೊತ್ತಿರಲ್ಲ. ಈ ಕೆಲಸ ಮಾಡಿದವ್ರು ಏನಾರ ಒಂದಿಷ್ಟು ಜನ ಏನ್ ಹೇಳಿದ್ರು ಸುಮಾರು 18 ಜನ ಹೇಳ ನಾವು ಕೆಲಸ ಮಾಡಿ ನಮ್ಗೆ ಪಗಾರ ಬಂದಿಲ್ಲ ಅಂತ ಹೇಳ. ಕೆಲಸ ಮಾಡಿದಾರ ಪಾಪ ಅವರು ಪಗಾರ ಇದ್ರಿ ಸರಿ ಭೇಟಿ ನೀಡಿವಿ, ಲೇಬರ್ಗೆ ಭೇಟಿಯಾಗಿದ್ದೀವಿ, ಫೈಲ್ ಕೊಟ್ಟಿದ್ದೀವಿ, ಎಲ್ಲ ನೋಡಿ ಕಂಡುಕೊಂಡು ಏನು ವ್ಯವಸ್ಥೆ ಅದ ನಾವು ಸಾಮಾಜಿಕ ಪರಿಶೋಧನೆ ಒಂದು ಗ್ರಾಮ ಸಭೆ ಮಾಡಿ ಆ ಗ್ರಾಮ ಸಭೆದಾಗ ಮಂಡನೆ ಮಾಡ್ಬೇಕಂತದ್ದು ಇವತ್ತಿನ ದಿನ ಹಿಂಗಿರ್ತದೆ.
ಅದಕ್ಕಾಗಿ ಎಷ್ಟು ಕೆಲಸ ಆಗಿದ್ದಾವ ಅಷ್ಟು ಇನ್ನೇ ಓದಿ ಹೇಳಿ ನೀವು ಇರ್ಲಿಲ್ಲ, ಎಲ್ಲ ಓದಿ ಹೇಳಿದೀವಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥದ್ದು. ಅದರಲ್ಲಿ ನಾವು ಏನ್ ನ್ಯೂನತೆ ಕಂಡುಕೊಂಡಿವಿ ಅದು ಇವಾಗ ಮಂಡಿಸ್ತಾ ಇದ್ದೀವಿ. ಬಟ್ ನಮಗೆ ಮಾತಾಡಕ್ಕೆ ನೀವು ಅವಕಾಶ ಕೊಡ್ತೀರಿ ಅಂದ್ರೆ ನೀವು ಈ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡ್ಬೋದು. ಮುಂದಿನ ಸಮಸ್ಯೆ ಅದಕ್ಕೊಂದು ಅವಕಾಶ ಮತ್ತೆ ಅವ್ರ ಹೆಸರಿಗೆ ಸಾತ್ ಜಾಬ್ ಕಾರ್ಡ್ ನಂಬರ್ ಯಾವ ಕೆಲ್ಸಕ್ಕೆ ಹೋಗ್ಯಾರ ಅದೇ ಹೇಳಕ್ ಹೊಂಟಿದ್ದೀನಿ. ಕೂಡ್ನ ಹೇಳ್ತೀನಿ ನಂಬರ್ ನಂಬರ್ ರೀ 003 ಬಾರ್ 2337 ಕನ್ನಡ 003 ಲಾಸ್ಟ್ ಟೈಮ್ 2337 ನೋಡ್ರಿ ಜಾಬ್ ಕಾರ್ಡ್ ನಂಬರ್. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಿ ಜಾಗದಲ್ಲಿ ಸಸಿ ನಡುವ ಕಾಮಗಾರಿ, ಸಸಿ ನಡುವುದಂದ್ರೆ ಫಾರೆಸ್ಟ್ ಇಲಾಖೆ ಕೆಲ್ಸಕ್ಕೆ ಇವರು ಕೆಲ್ಸಕ್ಕೆ ಹೋಗ್ಯಾರ ಅಂತೇಳಿ ಹಾಕಿದ್ದಾರೆ. ಬಟ್ ಅವ್ರಿಗೆ ಹೋಗಿ ನಾವು ಕೇಳಿದ್ರೆ ನಾವು ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಂಗಾಗಿ ಇವ್ರದ್ದು ಅಮೌಂಟ್ ಎಷ್ಟು ಅಂದ್ರೆ 1896 ರೂಪಾಯಿ, 1896 ರೂಪಾಯಿ ಅವರಿಗೆ ಅಕೌಂಟಿಗೆ ಹೋಗ್ಯಾರ. ಅದು ಕೂಡ ರಿಕವರಿಗೆ ಹಾಕ್ಲಕತ್ತೀವಿ. ಮತ್ತು ಅದರಂಗೆ ನಿಂಬಣ್ಣ ಮಿಲಿಗಪ್ಪ ನಗರೆ ಅವ್ರ ಜಾಬ್ ಕಾರ್ಡ್ ನಂಬರ್ 2456. ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಕೂಡ ಸರ್ಕಾರಿ ಜಾಗದಲ್ಲಿ ಸಸಿ ನಡುವ ಕಾಮಗಾರಿ ಮಟ್ಟಿಗೆ SW ಏರಿಯಾದಲ್ಲಿ ಮಾಡಿದ್ದಾರೆ. ಇವರು ಕೂಡ ಕೆಲಸ ಮಾಡಿಲ್ಲ ಅವರ ಕಾಮಗಾರಿಯಲ್ಲಿ ನಾವು ಕೆಲಸ ಮಾಡಿಲ್ಲ ಎಂದು ತೆರಿಗೆ ಅವರು ಹೇಳಿಕೆ ನೀಡುತ್ತಾರೆ. ಇವ್ರಿಗೆ ಕೂಡ 1896 ರೂಪಾಯಿ ಜಮಾ ಆಗಿದೆ. ನಾವು ಕೆಲಸ ಮಾಡಿದ್ರೆ ನಮ್ಗೆ ಜಮಾ ಆಗಿರೋ ಬಟ್ ಇದು ರಿಕವರಿ ಬರೀತಾ ಇದೆ. ವಿಡಿಯೋ ಮಾಡ್ತೀವಿ. ನೀವು ಊಟ ಮಾಡಿದ್ರೆ ಇವರು ಸರ್ವೆ ನಂಬರ್ 362 ಪರಮೇಶ್ವರ ನೀಲಕಂಠ ಗಂಟೆ ಹೊಲದಲ್ಲಿ ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ. ಇದನ್ನು ಕೂಡ ಈ ಕೆಲಸಕ್ಕೆ ನಮ್ಗೆ ಹಾಕಿ ಮತ್ತೆ ಮಂಜುನಾಥ್ ತಂದೆ